ನಾಗೂರು ಕೋಡೇರಿಯ ಶಿಕ್ಷಣ ಆರೋಗ್ಯ ಮತ್ತು ಕ್ರೀಡಾ ಸಂಘವಾದ ನವಮಿ.com ವತಿಯಿಂದ ವೈದ್ಯಕೀಯ ಸಹಾಯಾರ್ಥವಾಗಿ ಕೋಡೇರಿ ಕ್ರಿಕೆಟ್ ಮೈದಾನದಲ್ಲಿ ನಡೆದ ನವಮಿ ಟ್ರೋಫಿ ಕ್ರಿಕೆಟ್ ಪಂದ್ಯಾಟದಲ್ಲಿ ಲಯನ್ಸ್ ಕ್ರಿಕೆಟರ್ಸ್ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದ್ದಾರೆ. ಕ್ಲಾಸಿಕ್ ಕ್ರಿಕೆಟರ್ಸ್ ರನ್ನರ್ ಅಪ್ ಆಗಿದ್ದು, ಸಮಾರೋಪ ಕಾರ್ಯಕ್ರಮದಲ್ಲಿ ಪ್ರಥಮ ಪ್ರಶಸ್ತಿ ಪಡೆದವರಿಗೆ ಶಾಸಕ ಗುರುರಾಜ್ ಗಂಟಿಹೊಳೆ ಹಾಗೂ ಮಹಾದೇವ ಪೂಜಾರಿ ಕೋಡೇರಿ ಹಾಗೂ ದ್ವಿತೀಯ ಪ್ರಶಸ್ತಿ ಪಡೆದ ತಂಡಕ್ಕೆ ಉದ್ಯಮಿ ಎಚ್ ವಿಜಯ್ ಶೆಟ್ಟಿ ಅವರು ವಿಜೇತರಿಗೆ ಟ್ರೋಫಿ ಹಸ್ತಾಂತರಿಸಿ ಶುಭ ಹಾರೈಸಿದರು. ಗಂಭೀರ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವ ಗ್ರಾಮದ 7 ಮಂದಿ ಅರ್ಹರಿಗೆ ದಾನಿಗಳಾದ ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷ ಮಹೇಂದ್ರ ಪೂಜಾರಿ, ಉದ್ಯಮಿಗಳಾದ ಎಚ್ ವಿಜಯ್ ಶೆಟ್ಟಿ ಕಾಲ್ತೋಡು, ನಾಗರಾಜ್ ಪೂಜಾರಿ ಕಿರುಕಿಮನೆ ಹಾಗೂ ಕೇಶವ್ ಕಾರ್ವಿ ಗಂಗೆಬೈಲು ಅವರ ನೆರವಿನಿಂದ ಸಹಾಯಧನ ವಿತರಿಸಲಾಯಿತು. ಕೋಡೇರಿ ಬಿಲ್ಲವ ಸಂಘದ ಗೌರವಾಧ್ಯಕ್ಷ ಮಹಾದೇವ ಪೂಜಾರಿ, ಮರವಂತೆ ಬಡಾಕೆರೆ ವ್ಯವಸಾಯ ಸಂಘದ ಅಧ್ಯಕ್ಷ ಜಗದೀಶ್ ಪೂಜಾರಿ, ಕಿರಿಮಂಜೇಶ್ವರ ಗ್ರಾಮ ಪಂಚಾಯತ್ನ ಸದಸ್ಯ ಆನಂದ ಪೂಜಾರಿ, ರಮೇಶ್ ಕಾರ್ವಿ, ಗೀತಾ, ಮಾಜಿ ಸದಸ್ಯ ಫಾರೂಕ್ ನಾಗೂರ್, ಪ್ರಮುಖರಾದ ಮಂಜುನಾಥ್ ಕಾರಂತ್ ಕೋಡೇರಿ, ಚಂದ್ರ ಪೂಜಾರಿ, ಡಿ ಚಂದ್ರ ಕಾರ್ವಿ, ಗಣೇಶ್ ಕಾರ್ವಿ ಕೋಡೇರಿ, ವಿವಿಧ ತಂಡಗಳ ಮಾಲಕರು, ಸಂಘದ ಪದಾಧಿಕಾರಿಗಳು, ಸದಸ್ಯರು ಮೊದಲಾದವರು ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶೇಖರ್ ಕಾರ್ವಿಯವರು ಕ್ರೀಡಾಂಗಣವನ್ನು ಉದ್ಘಾಟಿಸಿ ಪಂದ್ಯಕೂಟಕ್ಕೆ ಚಾಲನೆ ನೀಡಿದರು. ಗ್ರಾಮ ಪಂಚಾಯತ್ನ ಸದಸ್ಯರಾದ ಕೃಷ್ಣ ಕಾರ್ವಿ, ಈಶ್ವರ ದೇವಾಡಿಗ, ರಾಜು ದೇವಾಡಿಗ, ಪ್ರಮುಖರಾದ ಪ್ರಕಾಶ್ ಶೆಟ್ಟಿ ಕಾಲ್ತೋಡು, ನಾರಾಯಣ ಕಾರ್ವಿ ಕೋಡೇರಿ, ರೋಹಿತ್ ಕಾರ್ವಿ ಮೊದಲಾದವರು ಉಪಸ್ಥಿತರಿದ್ದರು. ಸಂಘದ ಪದಾಧಿಕಾರಿಗಳಾದ ಸುಬ್ರಹ್ಮಣ್ಯ ಹೆಬ್ಬಾರ್ ಸ್ವಾಗತಿಸಿ ನಿರೂಪಿಸಿ, ಸುಧೀರ್ ಕುಮಾರ್ ಬಿಲ್ಲವ ವಂದಿಸಿದರು. ನವಮಿ.com ಶಿಕ್ಷಣ ಆರೋಗ್ಯ ಮತ್ತು ಕ್ರೀಡಾ ಸಂಘ ಇವರ ವತಿಯಿಂದ 6ನೇ ಬಾರಿಗೆ KPL ಈ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದ್ದೇವೆ. ಈ ಒಂದು ಸಂಸ್ಥೆಯ ಮೂಲ ಉದ್ದೇಶ ಸಾಮಾಜಿಕ ಸೇವೆಯನ್ನು ನಡೆಸುವಂಥದ್ದು. ಆ ಮುಖೇನವಾಗಿ ಕೆಲವೊಂದಿಷ್ಟು ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ, ಹಾಗೆಯೇ ನಮ್ಮ ಶಾಲಾ ಮುಖ್ಯವಾಗಿ ಸರ್ಕಾರಿ ಸಂಸ್ಥೆಗಳಿಗೆ ಸಹಾಯಧನವನ್ನು ಮಾಡುವಂಥದ್ದು. ಈಗಾಗಲೇ ಆರೋಗ್ಯ ದೃಷ್ಟಿಯಿಂದಾಗಿ 4 ಲಕ್ಷಕ್ಕೂ ಮಿಗಿಲು ನಾವು ಹಣಕಾಸಿನ ಸಹಾಯವನ್ನು ನೀಡಿದ್ದೇವೆ. ಹಾಗೆ ನೀಡ್ತಾನೂ ಇದ್ದೇವೆ ಕೂಡ. ಒಂದಿಷ್ಟು ಸರ್ಕಾರಿ ಶಾಲೆಗಳಿಗೆ ದೇಣಿಗೆ ರೂಪದಲ್ಲಿ ಅಥವಾ ವಸ್ತುವಿನ ರೂಪದಲ್ಲಿ ಧನ ಸಹಾಯವನ್ನಾಗಿರ್ಬೋದು ಅಥವಾ ಪೀಠೋಪಕರಣ ಸಹಾಯವನ್ನು ಆಗಿರ್ಬೋದು, ಕಂಪ್ಯೂಟರ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದೇವೆ. ಈ ಮುಖ್ಯವಾಗಿ ಸಂಸ್ಥೆಯನ್ನು ಸಮಾಜಕ್ಕೆ ತೆಗೆದುಕೊಂಡು ಹೋಗುವಂಥದ್ದು, ಸಾಮಾಜಿಕ ಕಳಕಳಿಯನ್ನು ಮೂಡಿಸುವಂಥದ್ದು ನಮ್ಮ ಮೂಲ ಉದ್ದೇಶವಾಗಿದೆ. ಸಾಕು. ನಿನ್ನೆ ಮತ್ತು ಇವತ್ತು ಈ ಒಂದು ಕ್ರೀಡಾಕೂಟದಲ್ಲಿ ಸುಮಾರು 8 ತಂಡಗಳು ಭಾಗವಹಿಸಿದ್ದು, ಎಲ್ಲ 8 ತಂಡಗಳು ಕ್ರೀಡಾ ಸ್ಫೂರ್ತಿಯಿಂದ ಭಾಗವಹಿಸಿವೆ. ಆ ಎಲ್ಲ 8 ತಂಡಗಳಿಗೂ ನಮ್ಮ ನವಮಿ ಸಂಸ್ಥೆಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಮುಂದಿನ ವರ್ಷವೂ ಕೂಡ ಈ ಒಂದು ಕ್ರೀಡಾಕೂಟವನ್ನು ಅದ್ದೂರಿ ರೂಪದಲ್ಲಿ ಆಯೋಜಿಸಬೇಕು ಅಂತ ನಾವು ಎಲ್ಲ ಸದಸ್ಯರು ತೀರ್ಮಾನಗೊಂಡಿದ್ದೇವೆ. ಅದಕ್ಕಾಗಿ ಎಲ್ಲರ ಒಂದು ಸಹಕಾರವನ್ನು ಈ ಮುಖೇನವಾಗಿ ಕೇಳ್ಕೊಳ್ತಾ ಇದ್ದೇವೆ. ಕಿರಿಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೋಡೇರಿ ಭಾಗದಲ್ಲಿ ನವಮಿ.com ಅವರಿಂದ ಈ ವರ್ಷವೂ ಸಹ ಪ್ರತಿ ವರ್ಷದಂತೆ ಕ್ರಿಕೆಟ್ ಪಂದ್ಯಾಟದ ಮೂಲಕ ಸಮಾಜದ ಕಟ್ಟಕಡೆ ವ್ಯಕ್ತಿಗಳಿಗೆ, ಸಮಾಜದಲ್ಲಿ ನೊಂದವರಿಗೆ, ದುರ್ಬಲರಿಗೆ, ಅಸಹಾಯಕರಿಗೆ, ರೋಗಿಗಳಿಗೆ ಒಂದಷ್ಟು ಹಣವನ್ನು ಸಂಗ್ರಹಿಸಿ ಈ ಕ್ರಿಕೆಟ್ ಪಂದ್ಯಾಟದ ಮುಖಾಂತರ ಅವರಿಗೆ ಸಹಾಯಹಸ್ತವನ್ನು ಚಾಚುವ ಕೆಲಸ ನವಮಿ.com ಇಂದ ಆಗ್ತಾಯಿದೆ. ಭಾಳ ಸಮಾಜಮುಖಿಯಾಗಿ ಈ ಸಂಘಟನೆ ಬೆಳೆದು ಬರ್ತಾಯಿದೆ. ಈ ವರ್ಷವೂ ಸಹ ಒಂದಷ್ಟು ರೋಗಿಗಳಿಗೆ ಈ ಪಂದ್ಯಾಟದಲ್ಲಿ ಸಂಗ್ರಹವಾದ ಹಣವನ್ನು ಆ ರೋಗಿಗಳಿಗೆ ನೀಡುವ ಮುಖಾಂತರ ತಮ್ಮ ಸಾಮಾಜಿಕ ಕಳಕಳಿ ಎನ್ನುವುದನ್ನು ಈ ಭಾಗದ ಯುವಕರು ತೋರಿಸ್ತಾ ಇದ್ದಾರೆ. ಆ ಮುಖಾಂತರ ಕೋಡೇರಿ ಭಾಗದಲ್ಲಿ, ಈ ಗ್ರಾಮದಲ್ಲಿ ಒಂದಷ್ಟು ಯುವಕರ ಮನಸ್ಸನ್ನು ಒಟ್ಟುಗೂಡಿಸುವ ಮುಖಾಂತರ ಒಂದು ಸಂಭ್ರಮದ ವಾತಾವರಣವನ್ನು ಇವತ್ತು ನವಮಿ.com ಅವರು ನಿರ್ಮಾಣ ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರ ಇವರ ಸಮಾಜಮುಖಿ ಚಟುವಟಿಕೆಗೋಸ್ಕರ ನವಮಿ.comನ ಮತ್ತು ಈ ಭಾಗದ ಎಲ್ಲ ಯುವಕರ ಕಾರ್ಯವನ್ನು ಶ್ಲಾಘಿಸುತ್ತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನವಮಿ.com ಇದು ಕಳೆದ 4-5 ವರ್ಷಗಳಿಂದ ನೋಡ್ತಾ ಇರುವ ಹಾಗೆ ಕ್ರಿಕೆಟ್ ಮ್ಯಾಚನ್ನು ಆಯೋಜಿಸುವ ಮೂಲಕ, IPL ಮಾದರಿಯಲ್ಲಿ ಕ್ರಿಕೆಟ್ ಮ್ಯಾಚನ್ನು ಆಯೋಜಿಸುವ ಮೂಲಕ ಆ ಬಂದಂಥ ಹಣದಲ್ಲಿ, ಕ್ರೋಢೀಕರಿಸಿದಂಥ ಹಣದಲ್ಲಿ ಅನಾರೋಗ್ಯ ಪೀಡಿತರಿಗೆ, ಅನಾರೋಗ್ಯ ಪೀಡಿತರಿಗೆ ಸಹಾಯಧನ ಮಾಡುವುದು ಮತ್ತು ಶಾಲಾ ಶಿಕ್ಷಣಕ್ಕಾಗಿ ಈ ನವಮಿ.comನ ಉದ್ದೇಶವೇ ಆರೋಗ್ಯ, ಶಿಕ್ಷಣ ಮತ್ತು ಕ್ರೀಡೆ, ಈ 3 ಧ್ಯೇಯ ಇಟ್ಟುಕೊಂಡು ಪ್ರಾರಂಭಿಸಿದಂಥ ಈ ಸಂಸ್ಥೆ ಅದೇ ರೀತಿ ಪ್ರತಿ ವರ್ಷ
ಅನಾರೋಗ್ಯ ಪೀಡಿತರಿಗೆ ಸಹಾಯಧನ ಮತ್ತು ಶಾಲಾ ಶಿಕ್ಷಣಕ್ಕಾಗಿ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸುವ ಬಗ್ಗೆ ಸಾಕಷ್ಟು ಸಹಾಯಧನವನ್ನು ನೀಡುತ್ತಾರೆ. ಅದೇ ರೀತಿ ಕೆಲವು ಕ್ರೀಡೆಗಳನ್ನು ನಾವು ನೋಡ್ತೇವೆ. ಕ್ರಿಕೆಟ್ ಮ್ಯಾಚನ್ನು ಆಯೋಜಿಸುವುದರ ಮೂಲಕ ಮೋಜು ಮಸ್ತಿಗಾಗಿ ಆಯೋಜಿಸ್ತಾರೆ. ಆದರೆ ಈ Navami.com ತನ್ನ ಉದ್ದೇಶ ಏನಿದೆ ಅದನ್ನು ಈಡೇರಿಸೋಕ್ಕೋಸ್ಕರ ಈ IPL ಮಾದರಿಯಲ್ಲಿ ಕ್ರಿಕೆಟನ್ನು ಆಯೋಜಿಸ್ತಿದೆ. ಇದೇ ರೀತಿ ಈ ಸಂಸ್ಥೆ ಮುಂದುವರಿದು ಇನ್ನಷ್ಟು ವ್ಯವಸ್ಥೆಗಳನ್ನು ಮಾಡುವ ಮೂಲಕ, ಆಸಕ್ತರಿಗೆ ವ್ಯವಸ್ಥೆಯನ್ನು ಮಾಡೋದ್ರ ಮೂಲಕ ಉತ್ತಮವಾಗಿ ಬೆಳೆಯಲಿ. ಅದೇ ರೀತಿ ಕಳೆದ ಬಾರಿ ನಾವು ಅಮೃತ್ ಸರೋವರ ಯೋಜನೆಯಲ್ಲಿ ಒಂದು ಕೆರೆ ನಿರ್ಮಾಣ ಮಾಡಿದಾಗ ಆ ಕೆರೆಗೆ ಧ್ವಜಸ್ತಂಭದ ರಚನೆ ಆಗಬೇಕಿತ್ತು. ಅದನ್ನು ಕೂಡ ಅವರೇ ರಚನೆ ಮಾಡಿಕೊಟ್ಟು ಮತ್ತು ಅದರ ಪ್ರತಿ ವರ್ಷ ಅದರ ಧ್ವಜಾರೋಹಣ ವ್ಯವಸ್ಥೆ ಮಾಡೋದ್ರ ಮೂಲಕ ಇನ್ನಷ್ಟು ದೇಶ ಸೇವೆ ಕೂಡ ಇವರ ಮೂಲಕ ಆಗ್ತಾಯಿದೆ. ಇದೇ ರೀತಿ ಈ ಸೇವೆ ಮುಂದುವರ್ಕೊಂಡು ಹೋಗಲಿ, ಇವರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ವಿಶೇಷತೆ ಕಳೆದ ವರ್ಷ ಸಹಿತ ಮ್ಯಾಚಿಗೆ ಬಂದಿದೆ. ಗನ್ಗನ ಪುಸ್ತಕ ಕೊಟ್ಟಿರಿ. ಈಗಳು ಕಾಗ್ತಾ ಇದ್ದೆ. ವಿಜಯ್ ಶೆಟ್ಟರ್ ಕೈಯಾಗೊಂದು ಪೊಲಿಟಿಕ್ಸ್ ಪುಸ್ತಕ ಇತ್ತು, ಇಲ್ಲ ನವಿಲು ಬೇರೆ ಇತ್ತು. ಭಾರಿ ಚಂದದ ಪುಸ್ತಕ ಆಯ್ಕೆ ಮಾಡಿ ಕೊಡ್ತಾರೆ. ಅಂದರೆ ನಿಮ್ಗೆ ಎಲ್ಲದರಿಗೂ ಟೇಸ್ಟ್ ಇತ್ತು ಅಂತೇಳಿ ಹೇಳಿ ಭಾರಿ ಖುಷಿ ಆಪದು. ಸೊ ಎಲ್ಲವನ್ನೂ ಅಚ್ಚುಕಟ್ಟಾಗಿ ಚಂದ ಮಾಡ್ತಾ ಇರುವಂಥ ನಿಮಗೆ ನಿಮ್ಮ ಸಾಮಾಜಿಕ ಕಳಕಳಿಗೆ ಪಾಪ ಯಾರ್ಯಾರಿಗೆ ಹೆಲ್ಪ್ ಮಾಡಿರಿ ಅಂತ ಕಂಡೆ ಇದರಿಗೆಲ್ಲ ಲಿಸ್ಟ್ ಇತ್ತು. ಎಷ್ಟು ಕಷ್ಟದರನ್ನೆಲ್ಲ ಹುಡುಕಿರಿ ಅಂತೇಳಿ ಹೇಳಿ ನಿಮ್ಮ ಸಾಮಾಜಿಕ ಕಾಳಜಿಗೆ ಇಷ್ಟು ಚಂದ ಮಾಡಿದಂಥ ಸಂಘಟನೆ ಮಾಡಿದಂಥ ನಿಮಗೆ ಒಳ್ಳೊಳ್ಳೆ ಗಣ್ಯರು ಸುಮಾರು ವರ್ಷದ ಮೇಲೆ ಸುಮಾರು ಟೈಮ್ ಮೇಲೆ ಕಾರಂತರ ಫಸ್ಟ್ ಇವತ್ತು ಸಿಕ್ಕೋದು ನನಗನ ಗೆಸ್ಟ್ಗಳನ್ನು ಸಹಿತ ಒಟ್ಟು ಮಾಡಿರಿ. ಮತ್ತೊಮ್ಮೆ ನಿಮಗೆ ಶುಭಾಶಯವನ್ನು ಕೋರ್ತಾ ನಿಮ್ಮ ಸಾಮಾಜಿಕ ಕಾಳಜಿ, ನಿಮ್ಮ ಸಂಘಟನೆ, ನಿಮ್ಮ ಕ್ರೀಡಾ ಸ್ಫೂರ್ತಿ ಗಡ್ಜ ಇಲ್ಲಿ ಮ್ಯಾಚಿಗೆ ಬಂದರೆ ಮ್ಯಾಚೇ ಇಂಪಾರ್ಟೆಂಟ್. ಪ್ರಶಸ್ತಿ ಹೊತ್ತಿಗೆ ಓಡಿ ಆಯಿತು, ಅದು ಮ್ಯಾಚ್ ಸ್ಪಿರಿಟ್. ಸೊ ಹಾಗಾಗಿ ಅವರ ಕ್ರೀಡೆಗೂ ಸಹಿತ ಶುಭವಾಗಲಿ ಅನ್ನುವಂಥದ್ದು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. JP ಬಡಾಕೆರೆ, V4 ನ್ಯೂಸ್, ಬೈಂದೂರು.